ಮಹಾಕವಿ ಕವಿಚೂತವನ ಚೈತ್ರ ಉಪಮಾಲೋಲ ನಾದಮಯೀ ನಾದಬ್ರಹ್ಮಾದಿ ಬಿರುದಾಂಕಿತ ಮಹಾಕವಿ ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ಇದ್ದ ಕೃಷ್ಣ ಸ್ತುತಿಯನ್ನಿಲ್ಲಿ ತಾವು ಕೇಳಿದಿರಿ. ಕ ಕಾ ಕಿ ಕೀ ಮುಂತಾದ ಗುಣಿತಾಕ್ಷರ ಶಬ್ದಗಳನ್ನೇ ಅಲಂಕಾರಿಕವಾಗಿ ಜೋಡಿಸಿ ಕಿವಿಗಿಂಪಾಗಿ ಕೇಳುವಂತೆ ಸ್ತುತಿಸುವ ಚಂದದ ಪದ್ಯವಿದು. ಕು ಎಂಬ ವ್ಯಂಜನ ಧಾತುವಿಗೆ ಅಕಾರಾದಿ ಸ್ವರಾಕ್ಷರ ಸಂಯೋಗದಿಂದಾಗುವ ಗುಣಿತಾಕ್ಷರ ಪ್ರಾಸಾಲಂಕಾರ ಅಥವಾ ಶಬ್ದಾಲಂಕಾರವಾಗಿ ಈ ಪದ್ಯವನ್ನು ಕೃಷ್ಣನ ಸ್ತುತಿಗಾಗಿ ಬಳಸಿದ ಚಮತ್ಕಾರ ಪದ್ಯದ ವಿಶೇಷತೆಗಳಲ್ಲಿ ಒಂದು. ಶಬ್ದಗಳ ಅರ್ಥ, ಭಾವ, ಗಹನತೆ ಮತ್ತು ಷಡ್ಪದಿಯ ಗಂಭೀರ ಸೌಂದರ್ಯವನ್ನೆಲ್ಲವನ್ನೂ ಒಂದೇ ಹದದಲ್ಲಿ ಮಣಿಮಾಲೆಯಂತೆ ಪೋಣಿಸಿ ಓದುಗ ರಸಿಕನ ಮನೋಭಾವವನ್ನು ತನ್ನ ಕಾವ್ಯ ಭಾಷೆಯ ಮೇಲ್ಮೆ ಬಲ್ಮೆಗಳನ್ನು ಒಟ್ಟಿಗೆ ಮೆರೆದಿದ್ದಾನೆ ಕವಿ. ಪ್ರಾಸದೊಂದಿಗೆ ಅರ್ಥಗೌರವ, ಇಂಪಾದ ಶಬ್ದಗಳ ಸೊಂಪಿನ ಅನುಭವ, ಗುಣಿತಾಕ್ಷರ ಚಮತ್ಕಾರ ಇವು ಸ್ತುತಿಯ ಕೇಳುಗರ ಮನದ ಮೇಲಾಗುವ ಆನಂದದ ಅನುಭೂತಿಯನ್ನು ಗಣನೆಗೆ ತೆಗೆದುಕೊಂಡಾಗ ಕೃತಿ ಕವಿಯ ಪ್ರತಿಭೆಗೆ ನಾವು ತಲೆಬಾಗುತ್ತೇವೆ. ಭದ್ರಾವತಿಯ ರಾಜ ಯೌವನಾಶ್ವನು ಶ್ರೀಕೃಷ್ಣ ದರ್ಶನಾಕಾಂಕ್ಷಿಯಾಗಿ ಭೀಮನೊಡನೆ ಹಸ್ತಿನಾವತಿಗೆ ಬಂದು ಕೃಷ್ಣನನ್ನು ಕೊಂಡು ಪುಲಕಿತಾಂತಃಕರಣದಿಂದ ದೀರ್ಘದಂಡ ಪ್ರಣಾಮಗಳೊಂದಿಗೆ ವೇದವೇದ್ಯನೂ ಸರ್ವಶಕ್ತನೂ ಸರ್ವಾಂತರ್ಯಾಮಿಯೂ ಆದ ಪರಮಾತ್ಮನನ್ನು ತ್ರಿಕರಣಪೂರ್ವಕವಾಗಿ ಆನಂದ ತುಂದಿಲನಾಗಿ ಭಜಿಸುವ ಚಂದದ ಪದ್ಯವನ್ನು ಒಮ್ಮೆ ಅವಲೋಕಿಸೋಣ. ಕಮಲದಳನಯನ ಕಮಲಾಕ್ಷ ಪದ್ಮಪತ್ರ ವಿಶಾಲಾಕ್ಷನಾದ ಪುಂಡರೀಕಾಕ್ಷ ಶ್ರೀಕೃಷ್ಣ ಅಥವಾ ಆದಿಮೂರ್ತಿಯಾದ ಮಹಾವಿಷ್ಣು. ಕಾಳಿಯ ಮಥನ ಕಾಳಿಂಗನ ಹೆಡೆಯನ್ನು ಮೆಟ್ಟಿ ಗೋಕುಲಕ್ಕಾಗಿ ಕಾಳಿಂಗನ ಅಹಂಕಾರವನ್ನು ನಾಶ ಮಾಡಿ ಗೋಪಿ ಜನಪ್ರಿಯನಾದ ಶ್ರೀಕೃಷ್ಣ. ಕಿಸಲಯೋಪಮ ಚರಣ. ಕಿಸಲಯ ಅಂದರೆ ಚೆಂದಳಿರು. ಮಧುಮಾಸದಲ್ಲಿ ವನವನಗಳನ್ನೆಲ್ಲ ಕಂಗೊಳಿಸುವ ಕೆಂಪನೆಯ ಛಾಯೆಗಳನ್ನುಳ್ಳ ಚೆಂದಳಿರಿನಂತೆ ಸುಕೋಮಲವೂ ನಯವೂ ಮೃದುವೂ ಆದ ಪಾದಪದ್ಮಗಳನ್ನು ಉಳ್ಳವನು ಎಂಬ ಭಾವ. ಸಣ್ಣ ಮಕ್ಕಳ ಪುಟ್ಟ ಕೆಂಪಗಿನ ಕೋಮಲ ಪದಗಳನ್ನುಳ್ಳವನು ಬಾಲಮುಕುಂದ. ಕೀಶಪತಿ ಸೇವ್ಯ. ಕೀಶ ಅಂದರೆ ಕಪಿ. ಕೀಶ ಅನ್ನುವ ಶಬ್ದಕ್ಕೆ ಹನುಮಂತನ ಒಡೆತನವನ್ನುಳ್ಳ ಕಪಿಗಳ ಗುಂಪು ಎನ್ನುವ ಅರ್ಥವೂ ಇದೆ. ಇದು ಕೀಶ ಅನ್ನುವಂಥದ್ದು, ಕೀಶಪತಿ ಎನ್ನುವುದು ವಿಶೇಷವಾಗಿ ಪವನಾತ್ಮಜನಾದ ಮುಖ್ಯ ಪ್ರಾಣದೇವರಿಗೆ. ಆತ ಶ್ರೀರಾಮನ ಬಂಟ. ಹಾಗಾಗಿ ಕೀಶಪತಿ ಸೇವ್ಯ ಎಂಬ ವಿಶೇಷಣವನ್ನಿಲ್ಲಿ ಕವಿ ವಿರಚಿಸಿದ್ದಾನೆ. ಹಾಗೆಯೇ ಸುಗ್ರೀವನ ಸಖ್ಯವೂ ಈ ಪ್ರಸಂಗದಲ್ಲಿ ಗಮನೀಯವಾಗಿರುವುದರಿಂದ ಸುಗ್ರೀವಾಂಜನೇಯರ ಸಖ್ಯದಿಂದ ಲಂಕೇಶನನ್ನು ಗೆದ್ದ ಶ್ರೀರಾಮನನ್ನು ಈ ರೀತಿಯಾಗಿ ಕವಿ ಸ್ತುತಿಸಿದ್ದಾನೆ ಎಂದು ನಾವು ತಿಳಿಯಬಹುದು. ಕುಜಹರ. ಕು ಅಂದರೆ ಭೂಮಿ, ಕುಜ ಅಂದರೆ ಭೂಮಿಯಲ್ಲಿ ಹುಟ್ಟಿದ ವೃಕ್ಷ, ಹರ ಅಪಹರಿಸಿದಾತ. ಇಲ್ಲಿ ಶ್ರೀಕೃಷ್ಣನ ಪಾರಿಜಾತಾಪಹಾರದ ಪ್ರಕರಣವನ್ನು ಕವಿ ನೆನಪಿಸಿಕೊಂಡು ಶ್ರೀಕೃಷ್ಣನನ್ನು ರಾಜ ಯೌವನಾಶ್ವ ಸ್ತುತಿಸುವುದನ್ನು ಮಹಾಕವಿ ಚಿತ್ರಿಸಿದ್ದಾನೆ. ಕೂರ್ಮ ಸಮಸತ್ಕಪೋಲ. ಆಮೆಯಂತೆ ಉಬ್ಬಿಕೊಂಡಿರುವ ಸುಂದರವಾದ ಕೆನ್ನೆಗಳುಳ್ಳವನು ಎಂದು ಕೃಷ್ಣನನ್ನು ಕವಿ ಕರೆದಿದ್ದಾನೆ. ಇಲ್ಲೊಂದು ಚೋದ್ಯವಿದೆ. ಕೃಷ್ಣನ ದೇಹದ ಬಣ್ಣ ಶ್ಯಾಮಲ, ಆಮೆಯ ಮೈಯು ಸ್ವಲ್ಪ ಹರಿದ್ರಾಶ್ಯಾಮಲ ವರ್ಣದ್ದು. ಹಾಗಾಗಿ ಈ ಪ್ರಶಂಸೆ ಇಲ್ಲಿ ಸೊಗಸಾಗಿ ಹೊಂದಿಕೊಂಡಿದೆ. ಕೇಯೂರಧರನಾಗಿ ಭುಜಕೀರ್ತಿ ಭುಜಾಭೂಷಣಗಳಿಂದ ಅಲಂಕೃತನಾದವನು ಎಂದು ಕೈರವ ಶ್ಯಾಮ. ಕೈರವ ಅಂದರೆ ಕರಿದಾವರೆ ಅಥವಾ ನೀಲೋತ್ಪಲ ಅಥವಾ ಇಂದೀವರ. ಅತಸಿ ಕುಸುಮದಂತೆ ಕೈರವದ ವರ್ಣವು ಶ್ಯಾಮಲವೇ. ಅದಕ್ಕೆ ಶ್ರೀಕೃಷ್ಣ ಶ್ಯಾಮಸುಂದರ ಅಥವಾ ಘನಶ್ಯಾಮ. ಕೋಕನದ ಗೃಹೆಯ ರಮಣ. ಕೋಕನದ ಅಂದರೆ ಕೆಂದಾವರೆ ಅಥವಾ ಕೆನ್ನೈದಿಲೆ. ಅದು ಶ್ರೀ ಮಹಾಲಕ್ಷ್ಮಿಯ ಆವಾಸ ಸ್ಥಾನ. ಹಾಗಾಗಿ ಅವಳು ಕೋಕನದ ಗೃಹೆ
ಅವಳ ರಮಣನಾದ ಮಹಾವಿಷ್ಣು ರೂಪಿ ಶ್ರೀಕೃಷ್ಣನನ್ನು ಈ ರೀತಿಯಾಗಿ ಕರೆದಿದ್ದಾನೆ ಮಹಾಕವಿ. ಕೌಸ್ತುಭ ಶೋಭ, ಕೌಸ್ತುಭ ಮಣಿಹಾರದಿಂದ ಸದಾ ಶೋಭಿಸುವ ಚೆಲುವಿನ ಶ್ರೀಕೃಷ್ಣನೇ, ಕಂಬು ಚಕ್ರ ಗದಾಬ್ಜ ವಿಮಲಕರ. ಆಹಾ, ಶಂಖ ಚಕ್ರ ಗದಾ ಪದ್ಮಗಳಿಂದ ಪ್ರಸನ್ನವದನನಾಗಿ ಚತುರ್ಬಾಹು ಸಮನ್ವಿತನಾದ ಶ್ರೀಮನ್ನಾರಾಯಣ ಮೂರ್ತಿ, ಕಸ್ತೂರಿ ತಿಲಕದಿಂದ ಅಲಂಕೃತವಾದ ಲಲಾಟ ಶೋಭಿತನಾದ ಶ್ರೀಹರಿಯೇ ಸದಾಕಾಲವೂ ನನ್ನ ಕಾಯಬೇಕು, ರಕ್ಷಿಸಬೇಕು, ಪರಿಪಾಲಿಸಬೇಕು ಎಂದು ಅಮಿತ ಪ್ರಭಾಮೂರ್ತಿಯಂ ಅಂದರೆ ಅದ್ವಿತೀಯ ಪ್ರಭಾಮಂಡಲವನ್ನುಳ್ಳ ಸರ್ವಶಕ್ತನಾದ ಪರಮ ಪುರುಷೋತ್ತಮನಾದ ಶ್ರೀಕೃಷ್ಣನನ್ನು ಸ್ತುತಿಗೈದು ಹೃತ್ಕಮಲದಲ್ಲಿ ಸಂಸ್ಥಾಪಿಸಿ ಅರ್ಚಿಸಿ ಆರಾಧಿಸಿ ಆಶೀರ್ವಾದಗಳನ್ನು ಕೇಳಲು ಹರಿನೆಗಪಿದಂ ಕೃಪೆಯೊಳು ಎನ್ನುತ್ತಾ ಪ್ರಸನ್ನನಾದ ಶ್ರೀಹರಿಯು ಮಹಾನುಭಾವನಾದ ರಾಜ ಯೌವನಾಶ್ವನನ್ನು ಸಂತೈಸಿ ಮೇಲಕ್ಕೆತ್ತಿ ಕೃಪೆ ತೋರಿದನು ಎನ್ನುವುದು ಈ ಸ್ತುತಿಯ ಭಾವಾರ್ಥ. ಇಂತಹ ಸುಂದರವಾದಂತಹ ಪದ್ಯಗಳನ್ನು ಸ್ತುತಿಗಳನ್ನು ಕೇಳುವಂತಹ ಕನ್ನಡಿಗರಾದ ನಾವು ಸದಾ ಧನ್ಯರು ಅಂತ ಹೇಳ್ತಾ ಇದನ್ನು ಕೇಳಿದ ತಮಗೆಲ್ಲ ಧನ್ಯವಾದಗಳು. ನಮಸ್ಕಾರ.